Good morning, everyone. Welcome to Wheel of Fortune 1111 by ಶಾರದಾ. ಇವತ್ತು ನಿಮ್ಮನ್ನು ಜನ ಹೇಗೆ ನೋಡ್ತಾರೆ ಮತ್ತು ನಿಮ್ಮದು ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಆ್ಯಸ್ ಯೂಶುವಲ್ 2 ಕಾರ್ಡ್ಸ್ ರೀಡಿಂಗ್. ಇದು ಫಸ್ಟ್ ಕಾರ್ಡ್ ಆ್ಯಂಡ್ ದಿಸ್ ವಿಲ್ ಬಿ ದ ಸೆಕೆಂಡ್ ಕಾರ್ಡ್. ನಿಮಗೆ ಯಾವ ಕಾರ್ಡ್ ತುಂಬಾ ಅಟ್ರಾಕ್ಟ್ ಆಗ್ತಾಯಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ ಅವ್ರದ್ದು ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ ಏನು ಹೇಳ್ತಾ ಇದೆ ಅಂತ ಅಂದರೆ, ನೀವು ತುಂಬಾ ಇಂಡಿಪೆಂಡೆಂಟ್ ಮತ್ತು ಅದು ತುಂಬ ಕಾನ್ಫಿಡೆಂಟ್ ಆಗಿರೋ ಒಂದು ಪರ್ಸನ್ ಅಂತ. ಈವನ್ ಫೀಮೇಲ್ ಆಗ್ಬೋದು, ಮೇಲ್ ಆಗ್ಬೋದು, ಯಾರಿಗಾದರೂ ಈ ಕಾರ್ಡ್ ಬಂದಿದ್ದರು. ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ ಅಂದರೆ, ನೀವು ತುಂಬ ಕಾನ್ಫಿಡೆಂಟ್ ಆಗಿರೋದು, ಯಾವುದೇ ಕೆಲಸ ತಗೊಂಡ್ರು ನೀವು ಮುಂದುವರೆದು ಮಾಡೋ ಅಂಥ ಒಂದು ವ್ಯಕ್ತಿತ್ವ ಇರೋ ಅಂಥವರು. ನಿಮಗೆ ಆಚೆ ಜನ ಹೇಗೆ ನೋಡ್ತಾರೆ ಅಂದರೆ, ಇವ್ರ ಮೇಲೆ ಏನಾದರೂ ನಾವು ರಿಲೇ ಆದರೆ, ಇವ್ರ ಜೊತೆಗಿದ್ದರೆ ನಮಗೆ ನಿಮ್ಮ ಆರಾ ಇದೆಯಲ್ಲ, ನಿಮ್ಮದು ಒಂದು ಲೈಟ್ ಇದೆಯಲ್ಲ, ಅದು ಆ ಸರೌಂಡಿಂಗ್ನ ಲೈಟ್ ಅಪ್ ಮಾಡುತ್ತೆ ಅಂಥ ಒಂದು ಆರಾ ನಿಮಗಿರುತ್ತೆ. ಅದನ್ನು ನಿಮ್ಮ ಜೊತೆ ಇರೋರಾಗಲಿ ಅಕ್ಕಪಕ್ಕದವರಾಗಲಿ ತುಂಬಾ ಇಷ್ಟಪಡ್ತಾರೆ. ಆಮೇಲೆ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ಇರುತ್ತೆ. ಯು ಕ್ಯಾನ್ ಲೀಡ್ ಪೀಪಲ್. ನಿಮ್ಮ ಮೇಲೆ ಜನ ರಿಲೈ ಆದ್ರೂ ನೀವು ಅವ್ರಿಗೆ ಕೈ ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತೀರಾ. ಮತ್ತು ಅವರು ನಿಮ್ಮ ಮೇಲೆ ರಿಲೈ ಆಗೋವ್ರಿಗೂ ತುಂಬಾ ಇರುತ್ತೆ ನಿಮ್ಮ ಮೇಲೆ. ಒಂದು ನಿಮ್ಮದು ಏನು ಡ್ರಾಬ್ಯಾಕ್ ಅಂತ ಅಂದರೆ, ನಿಮ್ಮನ್ನು ಸ್ವಲ್ಪ ನೀವು ಈ ಥರ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ ಇದೆಲ್ಲ ಇರೋದ್ರಿಂದ ಜನ ಹೊರಗಡೆ ಸ್ವಲ್ಪ ಇವರು ಸ್ಟಬನ್ ನೇಚರ್ ಅಂತ ತಿಳ್ಕೊಳ್ತಾರೆ. ಬಟ್ ಯು ಆರ್ ವೆರಿ ಸಾಫ್ಟ್ ಅಟ್ ಹಾರ್ಟ್, ಕೈಂಡ್ ಅಟ್ ಹಾರ್ಟ್. ಆ ಥರ ಒಂದು ನೇಚರ್ ಇರುವಂಥ ವ್ಯಕ್ತಿತ್ವ. ಟುಡೇ ವಿಲ್ ಬಿ ಎ ಗುಡ್ ಡೇ ಫಾರ್ ಯು. ಆ್ಯಂಡ್ ಯಾವುದಾದ್ರೂ ಕ್ವೆಶನ್ ಬಗ್ಗೆ ನೀವೇನಾದರೂ ಕೇಳ್ತಾ ಇದ್ದರೆ ಇದು ಎಸ್ ಕಾರ್ಡ್ ಆಗಿರುತ್ತೆ. ಲವ್ವಲ್ಲಿ ಆಗ್ಬೋದು, ಇಲ್ಲ ಯಾರಾದರೂ ಪ್ರೆಗ್ನೆನ್ಸಿಗೆ, ಇಲ್ಲ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರೋರಿಗೆಲ್ಲ ಇದು ಒಳ್ಳೆ ಕಾರ್ಡು. ಇದು ಎಸ್ ಕಾರ್ಡ್. ಅವರೇನಾದರೂ ಇದು ಒಳ್ಳೆಯದು ಯೋಚಿಸ್ತಿದ್ರೆ ಏನಾರ ಅದಕ್ಕೆ ಒಳ್ಳೆ ಕಾರ್ಡ್ ಇರುತ್ತೆ ಇದು. ಆ್ಯಂಡ್ ಯಾರೆಲ್ಲ ಸೆಕೆಂಡ್ ಕಾರ್ಡ್ ತಗೊಂಡಿದ್ದಾರೋ, ಸೆಲೆಕ್ಟ್ ಮಾಡಿದ್ದೀರೋ, ಅವ್ರದ್ದು ಕಿಂಗ್ ಆಫ್ ಸ್ವಾರ್ಡ್ಸ್. ಕಿಂಗ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಏನು ಹೇಳುತ್ತೆ ಅಂದರೆ, ನಿಮ್ಮ ವ್ಯಕ್ತಿತ್ವ ಹೇಗೆ ಅಂದರೆ, ನೀವು ಲಾಜಿಕಲ್ ಥಿಂಕರ್. ತುಂಬ ನೀವು ಸೆಂಟಿಮೆಂಟಾಗಿ ಥಿಂಕ್ ಮಾಡೋದೆಲ್ಲ ಖಂಡಿತ ಇಲ್ಲ. ಏನೇ ನೀವು ಥಿಂಕ್ ಮಾಡಿದರೂ ಲಾಜಿಕಾಗಿ ಥಿಂಕ್ ಮಾಡ್ತೀರಾ. ಯಾವುದೇ ಡಿಸಿಷನ್ ತಗೊಂಡ್ರೂ ನೀವು ಇದನ್ನು ನಿಮ್ಮ ಭಾವನೆಗಳನ್ನ ಸೈಡಲ್ಲಿಟ್ಟು ಕರೆಕ್ಟ್ ಥಾಟ್ ತಗೊಂಡು ಕಾನ್ಫಿಡೆನ್ಸ್, ನಿಮಗೂ ಅಷ್ಟೇ ಒಳ್ಳೆ ಕಾನ್ಫಿಡೆನ್ಸು ಮತ್ತು ಆ್ಯಂಬಿಷಿಯಸ್ ಇರ್ತೀರ ನೀವು ಲೈಫಲ್ಲಿ. ಏನೇ ಕೆಲಸ ಮಾಡಿದ್ರೂ ನೀವು ಅದು ಮುಗಿಯೋವರೆಗೂ ಬಿಡೋದಿಲ್ಲ. ಆ ಥರ ಒಂದು ವ್ಯಕ್ತಿತ್ವ ಇರುತ್ತೆ. ನಿಮ್ಮದು ಏನಂದರೆ ಡ್ರಾಬ್ಯಾಕ್ ಅಂದರೆ, ಸೆಂಟಿಮೆಂಟಾಗಿ ಯೋಚಿಸಲ್ಲಪ್ಪ ಇವರು, ತುಂಬ ತುಂಬ ಖಡಕ್ ನೇಚರು, ಯಾವ ಮಾತು ಕೇಳಲ್ಲಪ್ಪ, ಅವ್ರು ಹೇಳಿದ್ದೇ ಆಗಬೇಕು ಅನ್ನೋ ಒಂದು ಮೆಂಟ್ಯಾಲಿಟಿನಲ್ಲಿ ಜನ ನಿಮಗೆ ಥಿಂಕ್ ಮಾಡ್ತಾರೆ. ಬಟ್ ನೀವು ಸಹ ನಿಮ್ಮ ಮೇಲೆ ರಿಲೈ ಆದರೆ ಯಾರಾದರೂ ಖಂಡಿತ ಅವ್ರಿಗೆ ಯು ವಿಲ್ ಸ್ಟ್ಯಾಂಡ್ ಫಾರ್ ದೆಮ್, ಅವ್ರಿಗಾಗಿ ನಿಲ್ತೀರಾ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದು ಏನಾದರೂ ನಿಮ್ಮ ಮನಸ್ಸಲ್ಲಿ ಕ್ವೆಶನ್ ಅಂದ್ಕೊಳ್ತಾ ಇದ್ದಿದ್ದರೆ ಅದಕ್ಕೆ ಆನ್ಸರು ಇದು ಮೇ ಬಿ ಕಾರ್ಡ್. ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಆ ಥರ ಒಂದು ಕಾರ್ಡ್ ಇದು. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.